ಓಂ ಶಾಂತಿ. ಎಲ್ಲರೂ ಖುಷಿಯಾಗಿದ್ದೀರಾ? ಬಾಬಾ ಹೇಳುತ್ತಾರೆ, ನಾವು ನಮ್ಮ ವಿಶ್ವರಾಜ್ಯವನ್ನು, ನಮ್ಮ ರಾಜ್ಯವನ್ನು ನಮಗಾಗಿ ಸ್ಥಾಪಿಸುತ್ತಿದ್ದೇವೆ ಎಂಬುದು ಸದಾ ನೆನಪಿನಲ್ಲಿದ್ದರೆ ಮಾತ್ರ ನಿಮಗೆ ಅಪಾರವಾದ ಸಂತೋಷವಿರುತ್ತದೆ. ಇಲ್ಲಿ ಪರಿಶುದ್ಧತೆಯೇ ಅತ್ಯಂತ ಪ್ರಮುಖ ವಿಷಯವಾಗಿದೆ. ಯಾರಾದರೂ ಕಾಮಕ್ಕೆ ಬಲಿಯಾಗಿ ಈ ಜ್ಞಾನವನ್ನು ಕೇಳಲು ಬಂದರೆ ಅವರಿಗೆ ಈ ಜ್ಞಾನವು ಧಾರಣೆಯಾಗುವುದೇ ಇಲ್ಲ. ಈ ಜ್ಞಾನವೆಂಬ ಆಹಾರವು ಅವರಿಗೆ ಜೀರ್ಣವಾಗುವುದಿಲ್ಲ. ಅಷ್ಟೇ ಅಲ್ಲ, ಕಾಮವು ಅತಿದೊಡ್ಡ ಶತ್ರು ಎಂದು ಅವರು ಇತರರಿಗೆ ಹೇಗೆ ಹೇಳಲು ಸಾಧ್ಯ? ಅವರಿಂದಲೇ ಅದನ್ನು ಗೆಲ್ಲಲು ಸಾಧ್ಯವಾಗದಿದ್ದರೆ ಅವರ ಮನಸ್ಸು ಒಳಗೊಳಗೆ ಚುಚ್ಚುತ್ತಿರುತ್ತದೆ. ಅಂತಹವರನ್ನು ಬಾಬಾ ಅಸುರ ಸಂಪ್ರದಾಯದವರೆಂದು ಕರೆಯುತ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಬಾ ಹೇಳುತ್ತಾರೆ, ನಮ್ಮ ಬುದ್ಧಿಯು ಈ ಕಲಿಯುಗದ ವಿಷಯಗಳಲ್ಲಿ ತೊಡಗಿದರೆ ನೀವು ಸತ್ತಂತೆ, ಬ್ರಾಹ್ಮಣ ಜೀವನದಿಂದ ಸತ್ತಂತೆ ಎಂದು ತಿಳಿದುಕೊಳ್ಳಿ. ನಮಗೆ ಸತ್ಯವಾದ ಬಾಬಾ, ಸತ್ಯವಾದ ತಂದೆ, ಸತ್ಯವಾದ ಶಿಕ್ಷಕ, ಸತ್ಯವಾದ ಗುರು ಸಿಕ್ಕಿದ್ದಾರೆ. ಇವರು ಮಾತ್ರ ಸತ್ಯವಂತರು. ಹಾಗಾದರೆ ನಾವು ಅವರ ಮಾರ್ಗದಲ್ಲೇ ನಡೆಯಬೇಕು. ಏಕೆಂದರೆ ಅವರು ಸತ್ಯನಾರಾಯಣನಾಗಲು ಸತ್ಯವಾದ ಮಾರ್ಗವನ್ನು ನೀಡುತ್ತಿದ್ದಾರೆ. ಸತ್ಯಯುಗದ ನಾರಾಯಣನಾಗಲು ಮಾರ್ಗವನ್ನು ನೀಡುತ್ತಿದ್ದಾರೆ. ಹಾಗಾದರೆ ನಾವು ಹೇಗೆ ಕಲಿಯಬೇಕು? ಈ ಲೌಕಿಕ ಶಿಕ್ಷಣಕ್ಕಾಗಿಯೇ ಜನರು ಜೀವ ಕೊಟ್ಟು ಕಲಿಯುತ್ತಾರೆ, ಆದರೆ ಅದರಿಂದ ಏನೂ ಸಿಗುವುದಿಲ್ಲ. ನಮಗೆ 21 ಜನ್ಮಗಳ ಕಾಲ ಇದರ ಫಲ ಸಿಗುವುದಾದರೆ ನಾವು ಎಷ್ಟು ಗಮನವಿಟ್ಟು ಕಲಿಯಬೇಕು. ಅದರಲ್ಲಿ ಬಾಬಾ ಹೇಳಿದಂತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಶ್ರೀಮತದಂತೆ ನಡೆಯಬೇಕು. ಭಕ್ತಿಯಲ್ಲಿ ಜನರು ಸತ್ಯಸಾಯಿ ಬಾಬಾ ಎಂದು ಹೆಸರಿಟ್ಟುಕೊಳ್ಳುತ್ತಾರೆ, ಆದರೆ ನಿಜವಾಗಿಯೂ ಸತ್ಯಸಾಯಿ ಬಾಬಾ ಎಂದರೆ ಶಿವಬಾಬಾ. ಸತ್ಯ ಎಂದರೆ ಸತ್ಯ, ಸಾಯಿ ಎಂದರೆ ದೇವರು, ಬಾಬಾ ಎಂದರೆ ತಂದೆ. ಸತ್ಯವಾದ ದೈವಿ ತಂದೆ ಶಿವಬಾಬಾ ಅವರೇ. ಹಾಗೆ ನೀವು ನಾರಾಯಣನಾಗಲು ಬಾಬಾ ನೀಡುವ ಮಾರ್ಗವೆಂದರೆ ಕೇವಲ 2 ವಿಷಯಗಳನ್ನು ಪಾಲಿಸುವುದು. ಒಂದು, ನಿಮ್ಮನ್ನು ಆತ್ಮ ಎಂದು ಅರಿತುಕೊಳ್ಳಿ. ಇನ್ನೊಂದು, ಶಿವಬಾಬಾರನ್ನು ಸದಾ ನೆನಪಿಸಿಕೊಳ್ಳಿ. ಕೆಂಪು ಆಕಾಶದಲ್ಲಿ ನಕ್ಷತ್ರದಂತೆ ಶಿವಬಾಬಾರನ್ನು ಎಷ್ಟು ನೆನಪಿಸಿಕೊಳ್ಳುತ್ತೀರೋ ಅಷ್ಟು ನೀವೇ ನಿಮಗೆ ಒಳಿತು ಮಾಡಿಕೊಳ್ಳುತ್ತಿದ್ದೀರಿ ಎಂದು ತಿಳಿಯಿರಿ. ನಮಗಾಗಿ ನಮ್ಮ ದೈವೀ ರಾಜ್ಯವನ್ನು ನಾವು ಈಗ ಸ್ಥಾಪಿಸುತ್ತಿದ್ದೇವೆ. ಈ ಒಂದು ಅಂಶ ನೆನಪಿನಲ್ಲಿದ್ದರೆ ನಾವು ಸದಾ ಅತ್ಯಂತ ಖುಷಿಯಲ್ಲಿರುತ್ತೇವೆ. ಆದರೆ ಮನುಷ್ಯರು, ಬಾಬಾರ ಮಕ್ಕಳು ಏನು ಮಾಡುತ್ತಾರೆಂದರೆ ಬಾಬಾರನ್ನು ನೆನಪಿಸಿಕೊಳ್ಳುವ ಬದಲು ಲೌಕಿಕ ವಿಷಯಗಳನ್ನು ನೆನಪಿಸಿಕೊಳ್ಳಲು ಆರಂಭಿಸುತ್ತಾರೆ. ಲೌಕಿಕ ವಿಷಯಗಳನ್ನು ನೆನಪಿಸಿಕೊಂಡರೆ ಅವರು ಸತ್ತಂತೆ ಎಂದರ್ಥ. ಈ ಸೃಷ್ಟಿಯ ಆದಿ, ಮಧ್ಯ, ಅಂತ್ಯವನ್ನು ತಿಳಿದುಕೊಂಡು ನಾವು ದೈವೀ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಬಾಬಾರ ಶ್ರೀಮತಕ್ಕೆ ವಿರುದ್ಧವಾದ ಯಾವುದೇ ಕಾರ್ಯವನ್ನು ಮಾಡಬಾರದು. ಆದರೆ ಅನೇಕ ಮಕ್ಕಳು ತಮ್ಮನ್ನು ಶ್ರೇಷ್ಠ ಸೇವಾದಾರಿಗಳೆಂದು ತಿಳಿದುಕೊಂಡು ಅಹಂಕಾರದಲ್ಲಿ ಬಂದು ಆಗಾಗ ಮಾಯೆಯ ಬಳಿ ಸೋತು ಹೋಗುತ್ತಾರೆ. ಆಗ ಏನಾಗುತ್ತದೆ? ನಾನು ನಾರಾಯಣನಾಗುತ್ತೇನೆ ಎಂಬ ಆ ನಶೆ ಮಾಯವಾಗುತ್ತದೆ. ಅದರ ಬದಲು ಸೀಮಿತ ನಶೆಯಲ್ಲಿ ಸಿಕ್ಕಿ ಪಾಪ ಮಾಡಿ ತಮ್ಮ ಪದವಿಯನ್ನು ಕಳೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಸೀಮಿತ ನಶೆಯು ಶಾಶ್ವತವಾಗಿ ಇರುವುದಿಲ್ಲ. ಸ್ವಲ್ಪ ಸಮಯದಲ್ಲೇ ಅದು ನಿಮ್ಮನ್ನು ಅಳುವಂತೆ ಮಾಡುತ್ತದೆ. ಆ ಕಾಲದಲ್ಲಿ ತಾಯಂದಿರು ಓದಿರುವುದಿಲ್ಲ, ಆದರೆ ಕುಮಾರಿಯರು ಓದಿರುತ್ತಾರೆ. ಹಾಗಾದರೆ ಅವರು ಉತ್ತಮ ಸೇವೆ ಮಾಡಬಹುದಲ್ಲವೇ? ಅಷ್ಟೇ ಅಲ್ಲ, ಹಿಂದಿನ ಕಲ್ಪದಲ್ಲಿಯೂ ನೀವೇ ರಾಜ್ಯವನ್ನು ಸ್ಥಾಪಿಸಿದ್ದೀರಿ. ನೀವೇ ನಾರಿಯಿಂದ ಲಕ್ಷ್ಮಿಯಾದಿರಿ. ಹಾಗಾದರೆ ನಿಮಗೆ ಎಷ್ಟು ನಶೆ ಇರಬೇಕು? ಅದಕ್ಕಾಗಿ ಇದು ನಿಮ್ಮ ಮನಸ್ಸಿನಲ್ಲಿ ಸದಾ ನೆನಪಿನಲ್ಲಿರಬೇಕು. ನೀವು ಈಗ ಪರಿಶುದ್ಧರಾಗಿ ಸುಂದರರಾಗುತ್ತಿದ್ದೀರಿ. ಈ ಕೊಳಕಾದ ಜಗತ್ತಿನಲ್ಲಿ ಮನಸ್ಸನ್ನು ಏಕೆ ಹರಿಸುತ್ತಿದ್ದೀರಿ? ಸ್ಮಶಾನದ ಮೇಲೆ ಯಾರಾದರೂ ಮನಸ್ಸಿಡುತ್ತಾರೆಯೇ? ಬಾಬಾ ಈ ಕಲಿಯುಗವನ್ನು ಸ್ಮಶಾನವೆಂದು ಕರೆಯುತ್ತಾರೆ. ಹಾಗಾದರೆ ಸ್ಮಶಾನದ ಮೇಲೆ ನಿಮಗೆ ಏಕೆ ಮೋಹ? ಬಾಬಾರಿಂದ ಸ್ವರ್ಗವೆಂಬ ಆಸ್ತಿಯನ್ನು ಪಡೆದು ಸ್ವರ್ಗಕ್ಕೆ ಹೋಗುತ್ತಿರುವ ಸಮಯದಲ್ಲಿ ಈ ಹಳೆಯ ಜಗತ್ತಿನಲ್ಲಿ ಮನಸ್ಸಿಡುವುದು ನರಕಕ್ಕೆ ಹೋಗುವುದು ಎಂದು ತಿಳಿದುಕೊಳ್ಳಿ. ಬಾಬಾ ಹೇಳುತ್ತಾರೆ, ನಾನು ನಿಮ್ಮನ್ನು ನರಕದಿಂದ ರಕ್ಷಿಸಲು ಬಂದಿದ್ದೇನೆ. ಸ್ವರ್ಗದತ್ತ ಬಾ, ಸ್ವರ್ಗವನ್ನು ನೋಡು ಎಂದು ಹೇಳಿದರೆ ನಿಮ್ಮ ಮುಖ ಏಕೆ ನರಕವನ್ನೇ ನೋಡುತ್ತಿದೆ ಎಂದು ಕೇಳುತ್ತಾರೆ. ಇದರ ಸ್ಮರಣಾರ್ಥವಾಗಿಯೇ ಬೈಬಲ್ನಲ್ಲಿಯೂ ಲೋತನ ಕಥೆಯಲ್ಲಿ ಲೋತನ ಊರಿನಲ್ಲಿ ಬಹಳ ಪಾಪ ನಡೆಯುತ್ತದೆ. ಆ ಊರನ್ನು ನಾನು ನಾಶ ಮಾಡಲಿದ್ದೇನೆ, ನೀನು ನಿನ್ನ ಕುಟುಂಬವನ್ನು ಕರೆದುಕೊಂಡು ಪಕ್ಕದ ಊರಿಗೆ ಹೋಗು, ಹಿಂತಿರುಗಿ ನೋಡಬೇಡ ಎಂದು ದೇವರು ಹೇಳುತ್ತಾನೆ. ಆದರೆ ಲೋತನ ಹೆಂಡತಿ ಮಾತ್ರ ಹಿಂತಿರುಗಿ ನೋಡುತ್ತಾಳೆ. ಅವಳು ಅಲ್ಲೇ ಸುಣ್ಣದ ಕಲ್ಲಾಗಿ ನಿಂತು ಬಿಡುತ್ತಾಳೆ. ಈ ಜ್ಞಾನವೇ ಬೈಬಲ್ನಲ್ಲಿ ಅಲ್ಲಿ ವ್ಯಕ್ತವಾಗುತ್ತದೆ. ಕಲಿಯುಗವನ್ನು ನೋಡಬೇಡಿ. ಕಲಿಯುಗದಲ್ಲಿ ಮನಸ್ಸನ್ನು ತೊಡಗಿಸಬೇಡಿ. ನೋಡಿದರೂ ನೋಡದಂತೆ, ಕೇಳಿದರೂ ಕೇಳದಂತೆ ಇರುವ ಅಭ್ಯಾಸವನ್ನು ಮಾಡಿ ಎಂದು ಬಾಬಾ ಹೇಳುತ್ತಾರೆ. ಮುಂದೆ ಬಾಬಾ ಈ ಶಿಕ್ಷಣದ ಬಗ್ಗೆ ಹೇಳುತ್ತಾರೆ. ಈ ಶಿಕ್ಷಣವು ಎಷ್ಟು ಸುಲಭವಾಗಿದೆ. ವೇದಶಾಸ್ತ್ರಗಳಾಗಲಿ ಲೌಕಿಕ ಶಿಕ್ಷಣವಾಗಲಿ ಎಷ್ಟು ಕಷ್ಟಕರ. ಅಷ್ಟೇ ಅಲ್ಲ, ಅವರು ವೇದಶಾಸ್ತ್ರಗಳನ್ನು ಓದಿ ಹೇಳುತ್ತಾರೆ. ಬಾಬಾ ವೇದಶಾಸ್ತ್ರಗಳನ್ನು ಓದಿಲ್ಲ, ಬಾಬಾ ಆ ವೇದಶಾಸ್ತ್ರಗಳಲ್ಲಿ ಸಾರವಾಗಿರುವುದನ್ನು ಮಾತ್ರ ಹೇಳುತ್ತಾರೆ.
ಉಳಿದವೆಲ್ಲವೂ ಸಾರವಿಲ್ಲದ ವಿಷಯಗಳು. ಅದನ್ನೇ ಭಕ್ತಿಮಾರ್ಗದ ಸಾಧು ಸನ್ಯಾಸಿಗಳು ವಿಸ್ತಾರವಾಗಿ ಹೇಳುತ್ತಿರುತ್ತಾರೆ. ಬಾಬಾ ಪ್ರಪಂಚದ ಇತಿಹಾಸ ಭೂಗೋಳವನ್ನು ಹೇಳಿಕೊಡುತ್ತಾರೆ. ಆ ಸನ್ಯಾಸಿಗಳು ನಾವು ಪ್ರಪಂಚದ ಇತಿಹಾಸ ಭೂಗೋಳವನ್ನು ಹೇಳಿಕೊಡುತ್ತೇವೆ ಎಂದೆಲ್ಲ ಹೇಳುವುದಿಲ್ಲ. ಹಾಗಾದರೆ ನೀವೇ ನಿರ್ಧರಿಸಿ, ಯಾರು ಉತ್ತಮ ಶಿಕ್ಷಕರು? ಬಾಬಾ ಅವರೇ, ವೇದಶಾಸ್ತ್ರಗಳನ್ನು ಹೇಳಿಕೊಡುವವರೇ ಅಥವಾ ಲೌಕಿಕ ಶಿಕ್ಷಣ ನೀಡುವವರೇ? ಏಕೆಂದರೆ ನೀವು ಅಲ್ಲಿ ಎಷ್ಟೇ ಚೆನ್ನಾಗಿ ಓದಿದರೂ ದೊಡ್ಡದಾಗಿ ಏನು ಸಂಪಾದಿಸುತ್ತೀರಿ? ಅದೃಷ್ಟವಿದ್ದರೆ ಮಾತ್ರ ಅದು ಸಾಧ್ಯ, ಏಕೆಂದರೆ ಸಂಪಾದಿಸುವ ವಯಸ್ಸಿನವರೆಗೂ ನೀವು ಬದುಕಿರಬೇಕಲ್ಲವೇ? ಅನೇಕ ಮಕ್ಕಳು ಮಧ್ಯದಲ್ಲಿ ಅಪಘಾತಕ್ಕೀಡಾಗುತ್ತಾರೆ ಅಥವಾ ಯಾವುದೋ ಒಂದು ಕಾರಣದಿಂದ ಸಾಯುತ್ತಾರೆ. ಆಗ ಅವರ ತಂದೆ ತಾಯಿಗಳು ನನ್ನ ಮಗ ಚೆನ್ನಾಗಿ ಓದುತ್ತಿದ್ದ, ನನ್ನ ಮಗಳು ಮೊದಲ ರ್ಯಾಂಕ್ ಪಡೆಯುತ್ತಿದ್ದಳು ಎಂದು ಹೇಳುತ್ತಾರೆ. ಹಾಗಾದರೆ ಓದಿದ್ದೆಲ್ಲ ಎಲ್ಲಿಗೆ ಹೋಯಿತು? ಮುಂದಿನ ಜನ್ಮದಲ್ಲಿ ಮತ್ತೆ ಎಬಿಸಿಡಿಯಿಂದಲೇ ಆರಂಭಿಸಬೇಕು. ಆದರೆ ಇಲ್ಲಿ ನೀವು ಕಲಿಯುವುದು 21 ಜನ್ಮಗಳಿಗೆ ಬರುತ್ತದೆ. ಒಂದು ವೇಳೆ ಶ್ರೀಮತದಂತೆ ನಡೆಯದೆ ಸ್ವಲ್ಪ ತಲೆಕೆಳಗಾಗಿ ನಡೆದು ಚರಂಡಿಯಲ್ಲಿ ಬಿದ್ದರೂ ಸಹ ಶಿಕ್ಷಣವು ಸಂಪೂರ್ಣವಾಗಿ ವ್ಯರ್ಥವಾಗುವುದಿಲ್ಲ, ಆದರೆ ಅದಕ್ಕೆ ಬದಲಾಗಿ ಪದವಿಯು ಬಹಳ ಕಡಿಮೆಯಾಗುತ್ತದೆ. ಕಲ್ಪಕ್ಕೂ ನಷ್ಟವಾಗುತ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಮುಖವನ್ನು ಕಪ್ಪಾಗಿಸಿಕೊಳ್ಳಬೇಡಿ. ಅಂದರೆ ಕಾಮದಲ್ಲಿ ಬೀಳಬೇಡಿ. ಹಾಗೆ ಬಿದ್ದರೆ ಈ ಜ್ಞಾನವು ನಿಮಗೆ ಧಾರಣೆಯಾಗುವುದಿಲ್ಲ, ಜ್ಞಾನವು ನೀಡುವ ಸಂತೋಷವನ್ನು ನೀವು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಿಂದಲೇ ಕಾಮವನ್ನು ಗೆಲ್ಲಲು ಸಾಧ್ಯವಾಗದಿದ್ದರೆ ನೀವು ಇತರರಿಗೆ ಕಾಮವು ಅತಿದೊಡ್ಡ ಶತ್ರು, ಅದನ್ನು ಜಯಿಸಿ ಎಂದು ಹೇಗೆ ಹೇಳಲು ಸಾಧ್ಯ? ಮನಸ್ಸಾಕ್ಷಿ ಚುಚ್ಚುತ್ತದೆ ಅಲ್ಲವೇ? ಹಾಗೆ ಯಾವಾಗ ಕಾಮದಲ್ಲಿ ಬೀಳುತ್ತಾರೋ ಆಗಲೇ ಅವರು ಅಸುರ ಸಂಪ್ರದಾಯದವರು ಎಂದು ಬಾಬಾ ಹೇಳುತ್ತಾರೆ. ಆ ಚಿಕ್ಕ ಮನಸ್ಸಿನ ಚಂಚಲತೆ, ಪ್ರೀತಿ ಇವುಗಳಲ್ಲಿ ಬಿದ್ದರೂ ಕೂಡ ಅವರು ಅಸುರ ಸಂಪ್ರದಾಯದವರು. ಅದು ಕಲಿಯುಗದ ಅಭ್ಯಾಸ. ಹಾಗಾದರೆ ಅದು ಅಸುರ ಸಂಪ್ರದಾಯವೇ ತಾನೇ? ದಿನವೂ ಮುರಳಿಯೆಂಬ ಅಮೃತವನ್ನು ಕುಡಿದು ನಂತರ ವಿಷವನ್ನು ಸೇವಿಸಿದರೆ 100 ಪಟ್ಟು ಕಪ್ಪಾಗುತ್ತಾರೆ, ಮೂಳೆಗಳೆಲ್ಲ ಪುಡಿಪುಡಿಯಾಗುತ್ತವೆ ಎಂದು ಬಾಬಾ ಹೇಳುತ್ತಾರೆ. ಲಕ್ಷ್ಮೀನಾರಾಯಣರಾಗುವುದೇ ನಮ್ಮ ಗುರಿ. ನಮ್ಮ ರಾಜ್ಯವೇ ಅದು. ಏಕೆಂದರೆ ಆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಮಾತ್ರ ಒಂದು ಭಾಷೆ, ಒಂದು ಧರ್ಮ, ಒಂದು ರಾಜ್ಯವಿರುತ್ತದೆ. 100ಕ್ಕೆ 100% ಪರಿಶುದ್ಧತೆ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತದೆ. ಅಂತಹ ಜಗತ್ತು ಬೇಕು ಎಂದೇ ಇಂದು ಸರ್ಕಾರ ಕೂಡ ಬಯಸುತ್ತದೆ. ಪ್ರಪಂಚದ ಎಲ್ಲಾ ದೇಶಗಳಲ್ಲಿಯೂ ಇದೇ ಆಸೆಯಿದೆ. ಆದ್ದರಿಂದ ನೀವು ಲಕ್ಷ್ಮೀನಾರಾಯಣರ ಚಿತ್ರವನ್ನು ಎಷ್ಟು ದೊಡ್ಡದಾಗಿ ಮಾಡಲು ಸಾಧ್ಯವೋ ಅಷ್ಟು ದೊಡ್ಡದಾಗಿ ಮಾಡಿ, ಅದರ ಮೇಲೆ 100ಕ್ಕೆ 100% ಪರಿಶುದ್ಧತೆ, ಸುಖ, ಶಾಂತಿ, ಲಕ್ಷ್ಮೀನಾರಾಯಣರ ರಾಜ್ಯವು ಶೀಘ್ರದಲ್ಲೇ ಬರಲಿದೆ ಎಂದು ಬರೆಯಿರಿ. ಈ ರೀತಿ ಭಾರತದಾದ್ಯಂತ ಹೆದ್ದಾರಿಗಳಲ್ಲಿ ಫಲಕಗಳನ್ನು ಇಟ್ಟರೆ ಒಂದೇ ತಿಂಗಳಲ್ಲಿ ಬಾಬಾ ಪ್ರತ್ಯಕ್ಷರಾಗುತ್ತಾರೆ. ಅದು ಯಾವಾಗ ನಡೆಯುತ್ತದೆ ಎಂಬುದನ್ನು ನಾವು ನೋಡೋಣ, ಆದರೆ ಖಂಡಿತವಾಗಿಯೂ ನಡೆಯುತ್ತದೆ. ವಿಶೇಷವಾಗಿ ಆ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ತ್ರಿಮೂರ್ತಿ ಶಿವಬಾಬಾ ಸ್ಥಾಪಿಸುತ್ತಿದ್ದಾರೆ. ಆ ತ್ರಿಮೂರ್ತಿ ಶಿವಬಾಬಾ ಅವರೇ ನಮಗೆ ಸತ್ಯವಾದ ತಂದೆಯಾಗಿ, ಸತ್ಯವಾದ ಶಿಕ್ಷಕರಾಗಿ, ಸತ್ಯವಾದ ಸದ್ಗುರುವಾಗಿ ಇದ್ದಾರೆ ಎಂದು ಬರೆಯಿರಿ. ಇಲ್ಲದಿದ್ದರೆ ದೇವರಿಗೆ ಶರೀರವಿಲ್ಲ, ಅವರು ಹೇಗೆ ಶಿಕ್ಷಕರಾಗಲು ಸಾಧ್ಯ ಎಂಬ ಪ್ರಶ್ನೆ ಬರುತ್ತದೆ. ಅದಕ್ಕಾಗಿಯೇ ಆ 3 ಮೂರ್ತಿಗಳನ್ನು ಸೃಷ್ಟಿಸಿದ ಶಿವಪರಮಾತ್ಮನು ಈಗ ಸ್ಥಾಪನೆ ಮಾಡುತ್ತಿದ್ದಾನೆ ಎಂದು ಬರೆಯಲು ಹೇಳುತ್ತಾರೆ. ಬಾಬಾ ತಗಡಿನ ತಟ್ಟೆಗಳ ಮೇಲೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಅಲ್ಲಲ್ಲಿ ಇಡಲು ಹೇಳುತ್ತಾರೆ. ಆದರೆ ಇಂದು ಬ್ಯಾನರ್ಗಳ ಕಾಲ. ನಾವು ಬ್ಯಾನರ್ ಇಡಬಹುದು. ಬಾಬಾ ನಮಗೆ ಜ್ಞಾನವನ್ನು ಹೇಳಿಕೊಡುವುದೇ ಒಂದು ಧರ್ಮವನ್ನು ಸ್ಥಾಪಿಸಿ ಹಲವು ಧರ್ಮಗಳನ್ನು ನಾಶ ಮಾಡಲು. ಇದು ಸದಾ ನೆನಪಿನಲ್ಲಿದ್ದರೆ ಅಷ್ಟು ಸಂತೋಷವಿರುತ್ತದೆ. ಹಾಗೆಯೇ ಬಾಬಾರ ಮಕ್ಕಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಸಲಹೆ ಮಾಡುವಾಗ 2 ರೀತಿಯ ಅಭಿಪ್ರಾಯಗಳು ಬಂದರೆ ಬಹುಮತದವರು ಯಾವ ಅಭಿಪ್ರಾಯವನ್ನು ಬೆಂಬಲಿಸುತ್ತಾರೋ ಅದನ್ನೇ ಬಾಬಾ ತೆಗೆದುಕೊಳ್ಳುತ್ತಾರೆ. ಅದನ್ನೇ ತೆಗೆದುಕೊಳ್ಳಲು ಹೇಳುತ್ತಾರೆ. ಇದರಿಂದ ಕೆಲವರು ಬಾಬಾರ ಮೇಲೆ ಕೋಪಿಸಿಕೊಳ್ಳುತ್ತಾರೆ. ಬಾಬಾ ಹೇಳುತ್ತಾರೆ, ನಾನು ಎಲ್ಲರನ್ನೂ ಸುಖವಾಗಿಡಲು ಬಂದಿದ್ದೇನೆ. ಎಲ್ಲರನ್ನೂ ಜಗಳವಾಡಿಸಲು ಮಾಯೆ ಇದೆ. ಇದನ್ನು ಅರಿತುಕೊಂಡು ಬಾಬಾರೊಂದಿಗೆ ಯಾವುದೇ ಕಾರಣಕ್ಕೂ ಜಗಳವಾಡಬಾರದು. ಏಕೆಂದರೆ ನೀವು ಶಾಂತಿಯುತ ಐಕ್ಯತೆಯ ಜಗತ್ತನ್ನು ನಿರ್ಮಿಸುತ್ತಿದ್ದೀರಿ. ಅದನ್ನು ಐಕ್ಯತೆಯ ಮೂಲಕವೇ ನಿರ್ಮಿಸಲು ಸಾಧ್ಯ, ಜಗಳವಾಡುವುದರಿಂದ ನಿರ್ಮಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ನೀವು ಹೇಳುವುದು ಸರಿಯಾಗಿದ್ದರೂ ಬಹುಮತದವರು ಬೇರೊಂದು ಅಭಿಪ್ರಾಯವನ್ನು ಬೆಂಬಲಿಸುವಾಗ ನೀವು ನಿಮ್ಮ ಅಭಿಪ್ರಾಯವನ್ನು ತ್ಯಾಗ ಮಾಡಿ ಅವರೊಂದಿಗೆ ಸೇರಿಕೊಳ್ಳಿ. ಆಗ ಮಾತ್ರ ಆ ಐಕ್ಯತೆ ಮುರಿಯುವುದಿಲ್ಲ. ನನ್ನ ಮೇಲೆ ಕೋಪಗೊಳ್ಳುತ್ತೀರಲ್ಲ, ನಾನು ನಿಮಗೆ ಉಪಕಾರ ಮಾಡುತ್ತೇನೆ, ಅತಿದೊಡ್ಡ ಸಹಾಯ ಮಾಡುತ್ತೇನೆ, ಆದರೆ ನೀವು ನನಗೆ ಅಪಕಾರ ಮಾಡುತ್ತೀರಿ. ಈ ರೀತಿ ಜಗಳವಾಡಿ ನನಗೆ ಕೆಟ್ಟದ್ದನ್ನು ಮಾಡುತ್ತೀರಿ ಎಂದು ಬಾಬಾ ಹೇಳುತ್ತಾರೆ. ನಾನು ನಾರಾಯಣನಾಗುತ್ತೇನೆ ಎಂಬ ನಶೆ ಇರಬೇಕು. ನಾರಾಯಣನಾಗಲು ಧೈರ್ಯವಿರಬೇಕು. ಅದನ್ನು ಬಿಟ್ಟು ರಾಮಸೀತೆಯಾದರೆ ಸಾಕು ಎಂದು ಸಂತೋಷಪಡಬಾರದು.
ಹಳೆಯ ಜಗತ್ತಿನಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸಬಾರದು. ಹಾಗೆ ತೊಡಗಿಸುವುದು ಸಾಯುವುದಕ್ಕೆ ಸಮಾನ. ಹಳೆಯ ಜಗತ್ತಿನ ವಿಷಯಗಳಲ್ಲಿ ಮೋಹ ಬಂದರೆ ನೀವು ಬಾಬಾರ ಮಗುವಿನ ಜೀವನದಿಂದ ಸತ್ತಂತೆ ಅರ್ಥ. ಅಷ್ಟೇ ಅಲ್ಲ, ಜನ್ಮಜನ್ಮಾಂತರಕ್ಕೂ ನಷ್ಟ ಉಂಟಾಗುತ್ತದೆ. ಪ್ರತಿ ಕಲ್ಪದಲ್ಲಿಯೂ ನಷ್ಟವಾಗುತ್ತದೆ. ಅದನ್ನು ಅರಿತುಕೊಳ್ಳಬೇಕು. ಬಾಬಾರಿಂದಲೇ ಸ್ವರ್ಗ ಸಿಗುತ್ತದೆ. ಹಾಗಾದರೆ ನಾವು ಏಕೆ ನರಕದಲ್ಲಿರಬೇಕು? ಸ್ವರ್ಗವನ್ನು ಸೃಷ್ಟಿಸುವವನು ನನ್ನ ತಂದೆಯಾಗಿರುವಾಗ ನಾವು ನರಕದಲ್ಲಿರಬೇಕು ಎಂದರೆ ಬುದ್ಧಿಯಿಂದ ಈ ನರಕದಲ್ಲಿ ಇರಬೇಡಿ ಎಂದರ್ಥ. ಇದನ್ನೇ ಬಾಬಾ ಹಲವು ಮುರಳಿಗಳಲ್ಲಿ ಹೇಳುತ್ತಾರೆ. ಸ್ವರ್ಗವನ್ನು ನಮ್ಮ ದೈವೀ ತಂದೆ ಸೃಷ್ಟಿಸುತ್ತಾರೆ. ನಾವು ಏಕೆ ನರಕದಲ್ಲಿದ್ದೇವೆ ಎಂದರೆ ನಾವು ನರಕದಲ್ಲಿರಬಾರದು. ಈಗಲೇ ಬುದ್ಧಿಯಿಂದ ಸ್ವರ್ಗದಲ್ಲಿರಬೇಕು. ಇಲ್ಲಿರುವ ಯಾವುದೇ ವಿಷಯವನ್ನು ನೋಡಿದರೂ ನಿಮಗೆ ಸ್ವರ್ಗವೇ ನೆನಪಿಗೆ ಬರಬೇಕು. ಈ ಹಳೆಯ ಜಗತ್ತಿನಲ್ಲಿ ನಿಮ್ಮ ಪತ್ನಿಯನ್ನು ನೋಡಿದರೆ ಸ್ವರ್ಗದಲ್ಲಿರುವ ಪತ್ನಿ ನೆನಪಾಗಬೇಕು. ಇಲ್ಲಿರುವ ತಂದೆ ತಾಯಿಯನ್ನು ನೋಡಿದರೆ ಸ್ವರ್ಗದಲ್ಲಿರುವ ತಂದೆ ತಾಯಿ ನೆನಪಾಗಬೇಕು. ಇದೇ ಪರಿವರ್ತನೆಯಾಗುವುದು. ಇಲ್ಲಿರುವ ಯಾವುದನ್ನು ನೋಡಿದರೂ ನಿಮಗೆ ಸ್ವರ್ಗವೇ ನೆನಪಿಗೆ ಬರಬೇಕು. ಹಾಗಿದ್ದರೆ ಮಾತ್ರ ಕೊನೆಯ ಸಮಯದಲ್ಲಿ, ಪ್ರಪಂಚದ ವಿನಾಶದ ಸಮಯದಲ್ಲಿ ಕೂಡ ಅದು ವಿನಾಶವಾಗಿ ಕಾಣುವುದಿಲ್ಲ. ಅದು ಸ್ವರ್ಗದ ದ್ವಾರದಂತೆ ಕಾಣಿಸುತ್ತದೆ. ನೀವು ಆನಂದದಲ್ಲಿರುತ್ತೀರಿ. ಸ್ವರ್ಗದಲ್ಲಿ ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಹೊರತುಪಡಿಸಿ ಬೇರೆ ಯಾವುದೇ ಧರ್ಮವಿರುವುದಿಲ್ಲ. ಅದಕ್ಕೆ ಪ್ರತೀಕಾರವೆಂಬಂತೆ ನಾಟಕದಲ್ಲಿ ಮುಂದಿನ ಅರ್ಧಕಲ್ಪದಲ್ಲಿ ನಮ್ಮ ದೇವತಾ ಧರ್ಮ ಮಾತ್ರ ಇರುವುದಿಲ್ಲ. ಈಗ ಯಾರಿಗೂ ತಮ್ಮನ್ನು ದೇವತಾ ಧರ್ಮಕ್ಕೆ ಸೇರಿದವರೆಂದು ಹೇಳಿಕೊಳ್ಳುವುದೂ ಇಲ್ಲ. ಮನುಷ್ಯರಿಗೆ ತಮ್ಮ ಧರ್ಮದ ಬಗ್ಗೆಯೇ ತಿಳಿದಿಲ್ಲ. ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ, ಆದರೆ ಅದು ಧರ್ಮವಲ್ಲ, ಭಾರತದಲ್ಲಿ ವಾಸಿಸುವವರು ಎಂದರ್ಥ. ಹಿಂದೂಗಳೆಂದರೆ ಸರಿ, ಹಿಂದೂ ಧರ್ಮ ಎಂದೇ ಇಟ್ಟುಕೊಂಡರೂ ಅದನ್ನು ಯಾರು ಸ್ಥಾಪಿಸಿದರು? ಅದು ಅವರಿಗೆ ತಿಳಿದಿಲ್ಲ. ನಮಗೆ ಮಾತ್ರ ಬಾಬಾ ಇದೆಲ್ಲವನ್ನೂ ತಿಳಿಸಿಕೊಡುತ್ತಾರೆ. ಬಾಬಾ ಹೇಳುತ್ತಾರೆ, ನಾನು ಕಾಲನಿಗೂ ಮೀರಿದ ಕಾಲ, ಮಹಾಕಾಲ ಎಂದರೆ ಅರ್ಥವೇನೂ ಗೊತ್ತೇ? ಕಾಲ ಎಂದರೆ ಯಮ. ಯಮ ಸತ್ತರೆ ಒಂದು ಜೀವವನ್ನು ತೆಗೆದುಕೊಂಡು ಹೋಗುತ್ತಾನೆ. ಇವರು ಎಲ್ಲ ಜೀವಿಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಕಾಲನಿಗೂ ಕಾಲ, ಮಹಾಕಾಲ ಎಂದು ಹೇಳಲಾಗುತ್ತದೆ. ಚೆನ್ನಾಗಿ ಓದಿದರೆ ಪ್ರಪಂಚಕ್ಕೆ ಯಜಮಾನರಾಗಿ ಶ್ರೀನಾರಾಯಣನಾಗಬಹುದು. ಈಗ ಬಾಬಾ ಹೇಳುತ್ತಾರೆ, ಮನೆಗೆ ಹೊರಡಿ. ಏಕೆಂದರೆ ಈಗ ಈ ಭೂಮಿಯು ವಾಸಿಸಲು ಯೋಗ್ಯವಾಗಿಲ್ಲ. ಎಲ್ಲರೂ ಅಸುರರ ಮಾರ್ಗದಂತೆ ನಡೆದು ಭೂಮಿಯೇ ಕಸದ ರಾಶಿಯಾಗಿದೆ. ಭೂಮಿಯಲ್ಲಿರುವ ಮನುಷ್ಯರೂ ಕಸವಾಗಿದ್ದಾರೆ. ಬಾಬಾ ಕೇಳುತ್ತಾರೆ, ಪ್ರಪಂಚಕ್ಕೆ ಯಜಮಾನರಾಗಿದ್ದ ನೀವು ಇಂದು ಮಾಯೆಯ ಬಳಿ ಪೆಟ್ಟು ತಿನ್ನುತ್ತಿದ್ದೀರಲ್ಲ, ನಾಚಿಕೆಯಾಗುವುದಿಲ್ಲವೇ? ಕೆಲವರು ಮಾತ್ರ ಇದನ್ನು ಅರಿತುಕೊಳ್ಳುತ್ತಾರೆ. ಆದರೆ ಅನೇಕ ಮಕ್ಕಳು ಇನ್ನೂ ಅಜ್ಞಾನದ ನಿದ್ರೆಯಲ್ಲಿದ್ದಾರೆ. ಅದಕ್ಕಾಗಿಯೇ ಸಂತೋಷ ಹೆಚ್ಚಾಗುತ್ತಿಲ್ಲ. ಇಲ್ಲದಿದ್ದರೆ ಬಾಬಾ ನಮಗೆ ಮತ್ತೆ ರಾಜ್ಯವನ್ನು ಕೊಡುತ್ತಿದ್ದಾರೆ ಎಂದರೆ ಎಷ್ಟು ಸಂತೋಷವಿರಬೇಕು. ಈ ಸಾಧು ಸನ್ಯಾಸಿಗಳಿಗೂ ಮುಕ್ತಿ, ಜೀವನಮುಕ್ತಿಯನ್ನು ಬಾಬಾ ಅವರೇ ಕೊಡುತ್ತಾರೆ. ಸಾಧು ಸನ್ಯಾಸಿಗಳಿಂದ ಅವರಿಗೂ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಇತರರಿಗೂ ಕೊಡಲು ಸಾಧ್ಯವಿಲ್ಲ. ಕಲ್ಪದ ಸಂಗಮದಲ್ಲಿ ಮಾತ್ರ ಬಾಬಾ ಬರುತ್ತಾರೆ. ಏಕೆಂದರೆ ಆಗ ಇಡೀ ಜಗತ್ತನ್ನು ಪರಿಶುದ್ಧಗೊಳಿಸಬೇಕಾದ ಸಮಯ. ಅವರು ಬರುವುದೇ ಪರಿಶುದ್ಧಗೊಳಿಸಲು. ಆದರೆ ಇದು ತಿಳಿಯದೆ ಮನುಷ್ಯರು ದೇವರು ಸರ್ವಶಕ್ತಿವಂತ, ಅವರು ಏನು ಬೇಕಾದರೂ ಮಾಡಬಹುದು ಎಂದು. ಬಾಬಾ ಕೇಳುತ್ತಾರೆ, ಅಪವಿತ್ರರನ್ನು ಪವಿತ್ರರನ್ನಾಗಿ ಮಾಡಿ ಎಂದೇ ಅಲ್ಲವೇ ನನ್ನನ್ನು ಕರೆದದ್ದು? ಹಾಗಾದರೆ ನಾನು ಪರಿಶುದ್ಧಗೊಳಿಸುವ ಕೆಲಸವನ್ನೇ ತಾನೇ ಮಾಡುತ್ತೇನೆ. ನಾನು ಮ್ಯಾಜಿಕ್ ಮಾಡಲು ಬಂದಿದ್ದೇನೆಯೇ? ಅದನ್ನು ಮಾಡಲು ಬಹಳಷ್ಟು ಜನರಿದ್ದಾರೆ. ಯಾರಿಂದಲೂ ಮಾಡಲು ಸಾಧ್ಯವಾಗದ್ದನ್ನು ಮಾಡಲು ದೇವರು ಬರುತ್ತಾರೆ. ಇತರರು ಮಾಡುವುದನ್ನೇ ಮಾಡಲು ದೇವರು ಬರುತ್ತಾರೆಯೇ? ನನ್ನ ಕೆಲಸ ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು. ಅದನ್ನು 5000 ವರ್ಷಗಳಿಗೊಮ್ಮೆ ಮಾಡಲು ನಾನು ಬರುತ್ತೇನೆ. ಹಾಗೆ ಬಾಬಾರಿಂದ ಸೃಷ್ಟಿಸಲ್ಪಟ್ಟದ್ದೇ ಅತ್ಯಂತ ಪ್ರಾಚೀನವಾದ ದೇವಿ ದೇವತಾ ಧರ್ಮ. ಉಳಿದವೆಲ್ಲವೂ ಅದರ ನಂತರ ಬರುತ್ತವೆ, ಒಂದರ ಹಿಂದೆ ಒಂದರಂತೆ. ಈಗ ಅರವಿಂದ ಘೋಷ್ ನೋಡಿ ಇತ್ತೀಚೆಗೆ ಬಂದರು. ಅಷ್ಟರಲ್ಲೇ ಅವರಿಗೆ ಎಷ್ಟು ಆಶ್ರಮಗಳಿವೆ. ಆದರೆ ಅಲ್ಲಿ ವಿಕಾರವನ್ನು ಗೆಲ್ಲುವ ವಿಷಯವನ್ನು ಹೇಳಿಕೊಡುತ್ತಾರೆಯೇ? ಏಕೆಂದರೆ ಗಂಡ ಹೆಂಡತಿ ಒಟ್ಟಿಗೆ ಇದ್ದುಕೊಂಡು ಪರಿಶುದ್ಧವಾಗಿರಲು ಸಾಧ್ಯವಿಲ್ಲ ಎಂದು ಅವರು. ಆದರೆ ಬಾಬಾ ಹೇಳುತ್ತಾರೆ, ಈ ಒಂದು ಜನ್ಮ ಮಾತ್ರ ಪರಿಶುದ್ಧವಾಗಿರಿ. ನಿಜವಾಗಿ ಈಗ ಪರಿಶುದ್ಧವಾಗಿರುವುದು ಬಹಳ ಕಷ್ಟ, ಏಕೆಂದರೆ ಕಲಿಯುಗವು ಬಹಳ ಕೆಟ್ಟು ಹೋಗಿದೆ. ಆದರೆ ಈ ಒಂದು ಜನ್ಮ ನೀವು ಪರಿಶುದ್ಧವಾಗಿರುವುದರಿಂದ ಹಲವು ಜನ್ಮಗಳ ಕಾಲ ಪರಿಶುದ್ಧ ಜಗತ್ತಿನ ಅಧಿಪತಿಯಾಗುತ್ತೀರಿ. ಅಲ್ಲಿ ನೀವು ಪರಿಶುದ್ಧವಾಗಿರಲು ಕಷ್ಟಪಡಬೇಕಾಗಿಲ್ಲ, ಏಕೆಂದರೆ ಅಲ್ಲಿ ನಿಮ್ಮನ್ನು ಕೆಡಿಸಲು ಯಾರೂ ಇರುವುದಿಲ್ಲ. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಈ ಕೊನೆಯ ಜನ್ಮದಲ್ಲಿ ದಯವಿಟ್ಟು ಪರಿಶುದ್ಧರಾಗಿ. ಸತ್ಯಯುಗ ತ್ರೇತಾಯುಗದಲ್ಲಿ ನಿಮ್ಮ ಆಸ್ತಿಯನ್ನು ನಾಶ ಮಾಡುವ ವಿಕಾರವೇ ಇರುವುದಿಲ್ಲ, ಏಕೆಂದರೆ ಪರಿಶುದ್ಧರಾದಂತೆ ನಮಗೆ ಆಸ್ತಿ ಹೆಚ್ಚಾಗುತ್ತದೆ. ಪರಿಶುದ್ಧತೆಯನ್ನು ಕಳೆದುಕೊಂಡಂತೆ ಆಸ್ತಿ ಕಡಿಮೆಯಾಗುತ್ತದೆ.
ಹಾಗೇ 5,000 ವರ್ಷಗಳ ಹಿಂದೆ ನಮಗಿದ್ದ ಆಸ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇವೆ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ, ಇವರ ರಾಜ್ಯವು ಈ ಭೂಮಿಯಲ್ಲಿ ಇತ್ತಲ್ಲವೇ, ಈಗ ಇಲ್ಲವಲ್ಲವೇ ಎಂದು ಕೇಳಿ. ಆದರೆ ದೇವರು ಹೇಳುತ್ತಾರೆ, ಅವರನ್ನು ಕೆಂಪು ಬಣ್ಣದ ಬೆಳಕಿನ ಜಗತ್ತಿನಲ್ಲಿ ನಕ್ಷತ್ರದಂತೆ ನೀವು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪರಿಶುದ್ಧರಾಗಿ ಆ ಪರಿಶುದ್ಧ ಜಗತ್ತಿಗೆ ಅಧಿಪತಿಯಾಗುತ್ತೀರಿ ಎಂದು ಅವರು ಹೇಳುತ್ತಾರೆ ಎಂಬುದಾಗಿ ತಿಳಿಸಿ. ಏಕೆಂದರೆ ಆ ಪರಿಶುದ್ಧ ಜಗತ್ತು ಈಗ ಸ್ಥಾಪನೆಯಾಗುತ್ತಿದೆ. ಇದು ಎಷ್ಟು ಸುಲಭ! ಇದನ್ನು ವಯಸ್ಸಾದ ತಾಯಂದಿರು ಕುಳಿತು ಹೇಳಿದರೆ ಇನ್ನೂ ಆಶ್ಚರ್ಯಪಡುತ್ತಾರೆ. ಏಕೆಂದರೆ ಹಿರಿಯರು ಹೇಳಿದರೆ ಜನರು ಹೆಚ್ಚು ವಾದ ಮಾಡದೆ ಶಾಂತವಾಗಿ ಕೇಳುತ್ತಾರೆ. ಅದರಲ್ಲಿಯೂ ಕೃಷ್ಣನ ಚಿತ್ರದಲ್ಲಿ ಒಂದು ಧರ್ಮ, ಒಂದು ರಾಜ್ಯ ಎಂದು ಬರೆದಿದೆಯಲ್ಲವೇ, ಅದನ್ನು ಓದಲು ಹೇಳಿ. ಅದನ್ನು ಓದುವಾಗಲೇ ನಿಮಗೆ ಆ ನಾರಾಯಣನ ನಶೆ, ಪ್ರಪಂಚದ ಯಜಮಾನನಾಗಲಿದ್ದೇನೆ ಎಂಬ ನಶೆ ಹೆಚ್ಚಾಗುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಬಾಬಾ ನಮ್ಮನ್ನು ಪ್ರಪಂಚಕ್ಕೆ ಅಧಿಪತಿಯಾಗಿ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಾರೆಂದರೆ ನಾವು ಅದೇ ರೀತಿ ಇತರರನ್ನು ಮಾಡಬೇಕು. ಅದಕ್ಕಾಗಿ ಆ ಕರುಣೆ ಇರಬೇಕು. ಏಕೆಂದರೆ ನೀವು ಇತರರಿಗೆ ಒಳಿತು ಮಾಡುವುದರಲ್ಲಿಯೇ ನಿಮ್ಮ ಒಳಿತು ಅಡಗಿದೆ. ವಯಸ್ಸಾದ ತಾಯಂದಿರಿಗೂ ಈ ರೀತಿ ಇತರರಿಗೆ ತಿಳಿಹೇಳಲು ಕಲಿಸಿಕೊಡಿ. ಪ್ರದರ್ಶನಗಳಿಗೆ ಅವರನ್ನು ಕರೆಯಿರಿ. 8-10 ಮಾತೆಗಳು ಬರುತ್ತಾರೆ. ಬಂದರೆ ಅವರು ಪ್ರಯೋಜನ ಪಡೆಯುತ್ತಾರೆ. ಏಕೆಂದರೆ ಗುರಿ ನಮ್ಮ ಮುಂದೆಯೇ ಇದೆ, ಲಕ್ಷ್ಮೀನಾರಾಯಣರಾಗಬೇಕೆಂದು. ಅದನ್ನು ನೋಡಿದ ಕೂಡಲೇ ಖುಷಿಯಾಗುತ್ತದೆ. ಆಹಾ, ನಾನು ಈ ಶರೀರವನ್ನು ಬಿಟ್ಟು ಪ್ರಪಂಚದ ಯಜಮಾನನಾಗಲು ಹೋಗುತ್ತಿದ್ದೇನೆ ಎಂದು. ಎಷ್ಟು ಈ ನೆನಪಿನಲ್ಲಿರುತ್ತೀರೋ ಅಷ್ಟು ಪಾಪಗಳು ನಾಶವಾಗುತ್ತವೆ. ವಿಶೇಷವಾಗಿ ವಯಸ್ಸಾದವರಿಗೆ ಅವರು ಶರೀರವನ್ನು ಬಿಡುವ ಸಮಯ ಹತ್ತಿರ ಬಂದಿರುವುದರಿಂದ ನಿಮಗೆ ಇನ್ನೂ ಹೆಚ್ಚು ನಶೆಯೇರುತ್ತದೆ. ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಅದು ಶೀಘ್ರದಲ್ಲಿಯೇ ಸ್ಥಾಪನೆಯಾಗಲಿದೆ ಎಂದು ಹೇಳಿ. ವರದಾನದಲ್ಲಿ ಬಾಬಾ ಹೇಳುತ್ತಾರೆ, ಹೇಗೆ ಸೂರ್ಯನು ಪ್ರಪಂಚದಲ್ಲಿರುವ ಎಲ್ಲರಿಗೂ ಬೆಳಕನ್ನು ಕೊಡುತ್ತಾನೆ ಮತ್ತು ವಿನಾಶಶೀಲ ಪ್ರಾಪ್ತಿಗಳನ್ನು ಕೊಡುತ್ತಾನೋ, ಅದಕ್ಕಾಗಿಯೇ ಸೂರ್ಯನನ್ನು ಭಕ್ತಿ ಮಾರ್ಗದಲ್ಲಿ ದೇವರೆಂದು ಹೇಳುತ್ತಾರೆ. ಏಕೆಂದರೆ ಇಲ್ಲಿರುವ ಎಲ್ಲವೂ ಹುಟ್ಟಲು ಮೂಲ ಕಾರಣವಾಗಿದೆ. ಅದೇ ರೀತಿ ನೀವು ತಪಸ್ವಿ ಆತ್ಮಗಳು. ನಿಮ್ಮ ತಪಸ್ವಿ ಸ್ವರೂಪದ ಮೂಲಕ ಎಲ್ಲರಿಗೂ ಅವಿನಾಶಿ ಪ್ರಾಪ್ತಿ ಎಂಬ ಕಿರಣಗಳನ್ನು ಅನುಭವ ಮಾಡಿಸಿ. ಅದಕ್ಕಾಗಿ ಮೊದಲು ನೀವು ಆ ಅವಿನಾಶಿ ಪ್ರಾಪ್ತಿಗಳಿಂದ ತುಂಬಿರಬೇಕು. ನಂತರ ನೀವು ಸಂಗ್ರಹಿಸಿಟ್ಟಿರುವ ಆ ಖಜಾನೆಯನ್ನು ಮಾಸ್ಟರ್ ದಾತರಾಗಿ ಕೊಡುತ್ತಲೇ ಇರಬೇಕು. ಹೇಗೆಂದರೆ ಶ್ರೇಷ್ಠ ಸಂಕಲ್ಪಗಳ ಮೂಲಕ, ಶುಭ ಭಾವನೆಗಳ ಮೂಲಕ. ಆಗ ಮಾತ್ರ ನಿಮ್ಮನ್ನು ತಪಸ್ವಿ ಮೂರ್ತಿ ಎಂದು ಹೇಳಲು ಸಾಧ್ಯ. ಅಂದರೆ ನಿಮ್ಮ ಸುತ್ತಲಿರುವ ಎಲ್ಲರಿಗೂ ಶಾಂತಿಯ ಕಿರಣಗಳು ಮತ್ತು ಶಕ್ತಿಯ ಕಿರಣಗಳು ಅನುಭವವಾಗಬೇಕು. ಅಂತಹ ತಪಸ್ವಿ ಮೂರ್ತಿಗಳಾಗಿ ನೀವೂ ಆಗಬೇಕು ಎಂದು ಬಾಬಾ ಹೇಳುತ್ತಾರೆ. ಸ್ಲೋಗನ್ನಲ್ಲಿ ಬಾಬಾ ಹೇಳುತ್ತಾರೆ, ಎಂತಹವರೇ ಆಗಿರಲಿ ಅವರ ಬಳಿ ನೀವು ವಿನಮ್ರರಾಗಿಯೇ ನಡೆದುಕೊಳ್ಳಬೇಕು. ಅವರು ನಿಮಗೆ ಎಂತಹ ದುಃಖವನ್ನೇ ಕೊಡಲಿ, ಆದರೂ ನೀವು ಅವರಿಗೆ ಯಾವಾಗಲೂ ಮರ್ಯಾದೆಯನ್ನೇ ಕೊಡಬೇಕು. ಅವರಿಗೆ ನೇರವಾಗಿಯೂ ನೀವು ಮರ್ಯಾದೆ ಕೊಡಬೇಕು. ಅವರ ಹಿಂದೆ ನೀವು ಇತರರೊಂದಿಗೆ ಮಾತನಾಡುವಾಗಲೂ ಅವರನ್ನು ಮರ್ಯಾದೆಯಿಂದಲೇ ಮಾತನಾಡಬೇಕು. ಹಾಗಿದ್ದರೆ ಮಾತ್ರ ನಿಮ್ಮನ್ನು ನಿಜವಾದ ಪರೋಪಕಾರಿ ಎಂದು ಹೇಳಲು ಸಾಧ್ಯ. ಪರೋಪಕಾರಿ ಎಂದರೆ ಅಪಕಾರ ಮಾಡುವವರಿಗೂ ಉಪಕಾರ ಮಾಡುವವರು. ಅಂದರೆ ನಿಮಗೆ ದುಃಖ ಕೊಡುವವರಿಗೂ ಸುಖವನ್ನು ಕೊಡುವವರು ಎಂದರ್ಥ. ಆಗ ಮಾತ್ರ ಅವರಿಂದ ಆಶೀರ್ವಾದ ಸಿಗುತ್ತದೆ. ಈ ಆಶೀರ್ವಾದವೇ ಸ್ವರ್ಗದಲ್ಲಿ ನಿಮಗೆ ಉನ್ನತ ಪದವಿಯನ್ನು ಕೊಡುತ್ತದೆ. ಈಗಲೂ ಕೂಡ ನಮಗೆ ವಿಘ್ನಗಳನ್ನು ನಾಶ ಮಾಡಲು ಆ ಆಶೀರ್ವಾದ ಬಹಳ ಸಹಕಾರಿಯಾಗಿದೆ. ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಹೇಳುತ್ತಾರೆ, ಸದ್ಯಕ್ಕೆ ಈ ಜ್ಞಾನವನ್ನು ಕೇಳುವವರು ತುಂಬಾ ಚೆನ್ನಾಗಿದೆ ಎಂದು ಮಾತ್ರ ಹೇಳುತ್ತಿದ್ದಾರೆಯೇ ಹೊರತು ನಾನು ಇದೇ ರೀತಿ ಒಳ್ಳೆಯವನಾಗಬೇಕು, ನಾರಾಯಣನಾಗಬೇಕು ಎಂಬ ಪ್ರೇರಣೆ ಅವರಿಗೆ ಸಿಗುತ್ತಿಲ್ಲ. ಅದಕ್ಕೆ ಏನು ಮಾಡಬೇಕು? ಗುಂಪು ರೂಪದಲ್ಲಿ ನೀವು ಜ್ವಾಲಾಮುಖಿ ಸ್ವರೂಪರಾಗಬೇಕು. ಎಂದರೆ ಬಾಬಾರ ನೆನಪಿನಲ್ಲಿ ಮುಳುಗಿದ ಸ್ಥಿತಿಯಲ್ಲಿರಬೇಕು. ಏಕೆಂದರೆ ಸದ್ಯಕ್ಕೆ ಚೆನ್ನಾಗಿ ಸೇವೆ ಮಾಡುತ್ತಿದ್ದೀರಿ, ಪ್ರೀತಿಯಿಂದಿದ್ದೀರಿ, ಒಬ್ಬ ಬಾಬಾರ ಮೇಲೆ ಅಚಲ ನಂಬಿಕೆ ಇದೆ. ಆದರೆ ಆ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಸ್ಥಿತಿ ಇನ್ನೂ ಬಂದಿಲ್ಲ. ಅದು ಬಂದುಬಿಟ್ಟರೆ ನಿಮ್ಮ ಮುಂದೆ ಎಲ್ಲರೂ ಪತಂಗಗಳಂತೆ, ಬೆಂಕಿಯನ್ನು ನೋಡಿ ಪತಂಗವು ಬಲಿಯಾಗುವಂತೆ ಬಲಿಯಾಗುತ್ತಾರೆ ಎಂದು ಹೇಳುತ್ತಾರೆ. ತುಂಬಾ ಶಕ್ತಿಯುತವಾದ ಮುರಳಿ. ಲವ್ ಯು ಬಾಪ್ದಾದ. ಥ್ಯಾಂಕ್ ಯು ಬಾಪ್ದಾದ. ಖುಷಿಯಾಗಿರಿ, ತಂಪಾಗಿರಿ.